ಮಾಡ್ತೀನಿ ನಿಂಗಿ. ಬೇಡ ನಿಂಗಿ, ನಾನು ಮಾಡಿರೋದನ್ನ ನಾನೇ ಸರಿ ಮಾಡಬೇಕು. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಇದು ಅಷ್ಟೇ. ಅಜ್ಜಿ, ಅಜ್ಜಿ, ನಾನು ನಿಮ್ ತಾವ ಬಂದು ಮಾತಾಡ್ಬೇಕು ಅಂತಿದ್ದೆ. ಹೆಂಗಿದ್ದೀರಾ ಅಜ್ಜಿ? ತಾತಯ್ಯ ಹೆಂಗವ್ರೆ? ಯಾಕಜ್ಜಿ ಏನು ಮಾತಾಡ್ತಿಲ್ಲ? ನನ್ ಮ್ಯಾಕೆ ನನ್ನ ಕೋಪನ ನಿಮ್ಗೆ? ನನ್ನನ್ನು ಅಳಿಸ್ಬೇಡಮ್ಮ. ಅಜ್ಜಿ, ಯಾಕೆ ಹಿಂಗೆ ಹೇಳ್ತಿದ್ದೀರಿ? ಇಲ್ಲ ಕಮಲಿ, ನೀನ್ ನಮ್ಮಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ಒಳ್ಳೇದು. ಚೆನ್ನಾಗಿರಮ್ಮ. ಅಜ್ಜಿ, 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 ನಾನು ನಿಮ್ ತವ ಮಾತಾಡ್ಬೇಕಿತ್ತಜ್ಜಿ. ಅಜ್ಜಿ, 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 ಯಾಕೆ ಅವರಿಂದ ಓಡ್ತೀಯ ಕಮ್ಲಿ? ನಿಂಗೆ ನಾನು ಅಜ್ಜಿ ತವ ಮಾತಾಡ್ಬೇಕಿತ್ತು. ಕಮ್ಲಿ, ಆ ಆಸೆ ಅವ್ರಿಗೂ ಇರ್ಬೇಕು ತಾನೆ. ಅವತ್ ನೀನ್ ಎಲ್ರ ಮುಂದೆ ಅವಮಾನ ಮಾಡಿದ್ದು ಅಲ್ದೆ ಇವತ್ ನಮ್ಮನ್ನ ನೋಡಿದ್ರು ಮಾತಾಡ್ಸದೆ ಕಾರೆತ್ಕೊಂಡು ಹೋಗೋಷ್ಟು ಕ್ರೂರಿ ಆಗವ್ರೆ. ಇಲ್ಲ ನಿಂಗೆ, ಅಜ್ಜಿ ಬೇಕು ಅಂತ ಹಿಂಗ್ ಮಾಡಿರಕ್ಕಿಲ್ಲ. ನಿಂಗೆ ಮರಳು ಕಣವಿ. ಸರೋಜಕ್ಕ ಹೇಳಿಲ್ವಾ ಶ್ರೀಮಂತರ ಸವಾಸ ಯಾವತ್ತಿದ್ರು ತೊಂದ್ರೆನೆ ಅಂತ? ಅವ್ರನ್ನೆಲ್ಲ ನಂಬಕ್ ಆಗಕ್ಕಿಲ್ಲ. ನಿನ್ನ ಬ್ಯಾಡ ಅಂತ ಹೇಳ್ದವ್ರಿಂದೆ ನೀನ್ ಯಾಕೆ ಓಡ್ತಿದ್ಯಾ? ಅಜ್ಜಿ ಸಂತೋಷವಾಗಿಲ್ಲ ನಿಂಗೆ. ಅವ್ರು ಯಾವ್ದೋ ಸಮಸ್ಯೆಯಾಗಿ ಸಿಗಾಕೊಂಡವ್ರೆ. ಅವ್ರ ಕಣ್ಣು ನೋಡ್ರೆ ಗೊತ್ತಾಯ್ತೈತೆ. ಸಿಕ್ಕಾಕೊಂಡಿದ್ರೆ ಸಿಕ್ಕಾಕೊಳ್ಳಿ ಬಿಡು, ನೀನ್ ಯಾಕೆ ತಲೆ ಕೆಡ್ಸ್ಕೊತ್ಯಾ? ಮೊದ್ಲು ನಿನ್ ಬಗ್ಗೆ ಯೋಚನೆ ಮಾಡ್ಕಂಬ್ಲಿ. ಹೊಸಿ ಸ್ವಾರ್ಥಿಯಾಗಿರೋದನ್ ಕಲಿ, ಇಲ್ಲಾಂದ್ರೆ ಇಲ್ಲಿ ಏನು ಸಾಧನೆ ಮಾಡಕ್ ಆಗಕ್ಕಿಲ್ಲ. ನಡಿ ಹೋಗುಮ್ಮ. ನಡಿ ಕಮ್ಲಿ. ಅಲ್ಲಿ ಕೂತಿದಾರಲ್ಲ ಅವ್ರಿಗೆ ಸರ್ವ್ ಮಾಡು. Have a nice time, sir. ಹಲೋ, ಬಾಯ್ಲೆ. ಕಸ್ಟಮರ್ಗೆ ಈಗ ಸರ್ವ್ ಮಾಡೋದು. ಏನ್ ನೋಡ್ತಾ ಇದೀಯಾ? ಕಾಫಿ ಈಗ ಇಡೋದು. ಏನಾಯ್ತು ಸರ್? ಹ್ಯಾಂಡಲ್ ರೈಟ್ ಸೈಡ್ ಬರೋಂಗ್ ಇಡಬೇಕು. ಈಗ ತಾನೇ ಇಡೋದು. ಸಾರಿ ಸರ್. ಕಟ್ಲರೀಸ್ ಎಲ್ಲಿ? ಅದೇ ಬಿಟ್ಟು ಬಂದಿದ್ಯಲ್ಲ. ಕಟ್ಲರಿನಾ? ಎಂತ ಕೆಫೆರಿ ಇದು? ಸರ್ ಇಲ್ಲ ಸರ್, ಅದೇನು ಹೇಳಿ ನಾನು ತಕೊಂಬತ್ತೇನೆ. ಅದ್ಯಾಕೆ ಹೇಳ್ಬಿಡು. ಕಾಫಿ ಡಿಕಾಕ್ಷನ್ ನನ್ನ ಕೈಲೇ ಕೊಟ್ಬಿಡು. ನಾನು ರೆಡಿ ಮಾಡ್ಕೊಂಡು ಕಾಫಿ ಕೊಟ್ಕೊಂಡು ಮನೆಗೆ ಹೋಗ್ತೀನಿ. ನಿಮ್ಮಂಥವ್ರನ್ನ ಎಲ್ಲಿಂದ ಕರ್ಕೊಂಡು ಬರ್ತಾರೋ. ಅದು ಸರಿ, ಸ್ಪೂನು ಫೋರ್ಕೆಲ್ಲ ಎಲ್ಲಿ? ಈಗಲೇ ತಕೊಂಬತ್ತೀನಿ ಸರ್. ಹಲೋ, ಬಾಯ್ಲಿ. ನಿನ್ನ ಹತ್ರ ಮಾತಾಡಿ ಕಾಫಿ ತಣ್ಣಗಾಗಿದೆ, ಬೇರೆ ತಗೊಂಬೋಗು. ಸರ್, ಕಾಫಿ ಏನು ತಣ್ಣಗಾಗಿಲ್ಲ, ಬಿಸಿಯಾಗೇ ಐತೆ. ಏನು? ಕಾಫಿ ತಣ್ಣಗಾಗಿಲ್ವಾ?
ಸರ್. ನೋಡ್ರಿ ಋಷಿ, ಮತ್ತೆ ನೀವು ಹೀಗೆ ಮಾಡೋದಾದ್ರೆ ನಮ್ಮ ಕೆಫೆಗೆ ಬರೋದು ಬೇಡಪ್ಪ. ಇಟ್ಸ್ ಋಷಿ ಋಷಿ ಅನಿಕಾ, ಹಾಯ್ ಆಂಟಿ. ಋಷಿ ಋಷಿ ಎಲ್ಲಿದ್ದಾನ ಆಂಟಿ? ರೂಮಲ್ಲಿದ್ದಾನಾ? ರಿಷಿ ಮನೇಲಿಲ್ಲಮ್ಮ. ಮನೇಲಿಲ್ವಾ? ಈ ಹಳ್ಳಿ ಪಿಶಾಚಿ ಹೋಯ್ತು ಅಂತ ಸೆಲೆಬ್ರೇಟ್ ಮಾಡೋಕೆ ಋಷಿನ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಇವನ್ ಮನೆಯಲ್ಲೇ ಇಲ್ವಲ್ಲ. ಅದ್ ಎಲ್ಲಿಗೆ ಹೋದ? ಎಲ್ಲಿಗೆ ಹೋಗಿದ್ದಾನ ಆಂಟಿ? ಇನ್ನೂ ಕಾಲೇಜು ಸ್ಟಾರ್ಟ್ ಆಗಿಲ್ಲ. ನನಗೆ ಗೊತ್ತಿರೋ ಹಾಗೆ ಋಷಿ ಅವನ ಫ್ರೆಂಡ್ಸ್ನೂ ಮೀಟ್ ಮಾಡಕ್ ಹೋಗಿರಲ್ಲ. ವೇರ್ ಇಸ್ ಹಿ? ರಿಷಿ ಈಗ ನಮ್ಮ ಜೊತೆಲಿಲ್ಲ ಅನಿಕಾ. ವಾಟ್? ನಿಮ್ ಜೊತೆಲಿಲ್ಲ ಅಂದ್ರೆ ಏನ್ ಹೇಳ್ತಿದ್ದೀರಾ ಆಂಟಿ? ಎಂಗೇಜ್ಮೆಂಟ್ ಮುರಿದಾಗಿಂದ ಅವನು ಮೊದಲಿನ ಹಾಗಿಲ್ಲ. ನನ್ನ ಹತ್ರನೇ ದುಡುಕಿ ಮಾತಾಡ್ತಾ ಇದ್ದಾನೆ. ಅವನು ಯಾವತ್ತೂ ನನ್ನ ಮೇಲೆ ಕೂಗಾಡ್ದವನಲ್ಲ. ಅವನು ಅವನಾಗೆ ಇಲ್ಲ ಅನಿಕಾ. ಐ ಕಾಂಟ್ ಬಿಲೀವ್ ದಿಸ್ ಆಂಟಿ. ರಿಷಿ ಹೀಗ್ ನಡ್ಕೊಂಡ್ನ? ಅಷ್ಟೇ ಅಲ್ಲ ಅನಿಕಾ, ಮಾತಿಂದ ವಾದ ಬೆಳೆದು ನಾನೇನು ಅಂದೆ ಅಂತ ನನ್ನ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ಇಂಥ ಟೈಮಲ್ಲಿ ತಾತನ್ನ ಕಿಡ್ನಾಪ್ ಮಾಡಿರೋ ಆರೋಪನ ಅಮ್ಮಮ್ಮ ಇವ್ರ ಮೇಲೆ ಹೊರಿಸ್ತಿದ್ದಾರೆ ಅಂತೇನಾದ್ರೂ ನಾನು ಹೇಳಿದ್ರೆ ತಾರಾ ಆಂಟಿ ಹೇಗ್ ತಡ್ಕೋತಾರೆ? ನೋ ನೋ, ಇವ್ರು ನನ್ನನ್ನೇ ಹೇಟ್ ಮಾಡಕ್ ಶುರು ಮಾಡ್ತಾರೆ ಅಷ್ಟೇ. ಅನಿಕಾ, ಪ್ಲೇ ಯೋರ್ ಕಾರ್ಡ್ಸ್ ವೈಸ್ಲಿ. ತಾಳ್ಮೆ. ನನ್ನನ್ನೇ ದ್ವೇಷ ಮಾಡೋಷ್ಟು ಆ ಕಮಲಿ ಅವನನ್ನ ಬದಲಾಯಿಸ್ಬಿಟ್ಟಿದ್ದಾಳೆ. ನನಗೇನ್ ಮಾಡಲಿ? ಸಮಾಧಾನ ಮಾಡ್ಕೊಳ್ಳಿ ಆಂಟಿ. ಅತ್ತೆ, ನೀರು ತಗೊಳ್ಳಿ. ಅತ್ತೆ, ಲೇಡೀಸ್ ಕ್ಲಬ್ ಮೆಂಬರ್ಸು ಫೋನ್ ಮಾಡಿದ್ರು. ಏನಂತೆ? ನಿಮ್ಮನ್ನು ನೋಡಿ ತುಂಬ ದಿನ ಆಯಿತು, ಬರ್ತೀವಿ ಅಂದರು. ಆಂಟಿ, ನೀವು ತುಂಬಾ ಅಪ್ಸೆಟ್ ಆಗಿದ್ದೀರಾ. ಪ್ಲೀಸ್ ಈಗಿರಬೇಡಿ ಆಂಟಿ. ನಿಮ್ಮ ರೆಗ್ಯುಲರ್ ರೂಟೀನ್ನ ನೀವು ಫಾಲೋ ಮಾಡಿ. ನಾನು ನಿಮ್ಮ ಜೊತೆ ಇರ್ತೀನಿ. ರಿಷಿನ ಮನೆಗೆ ನಾನು ವಾಪಸ್ ಕರ್ಕೊಂಬರ್ತೀನಿ. ನಿಜವಾಗ್ಲೂ ರಿಷಿನ ಮನೆಗೆ ವಾಪಸ್ ಕರ್ಕೊಂಡು ಬರ್ತೀಯ ಅನಿಕಾ? ನಿಜವಾಗ್ಲೂ? ಎಸ್ ಆಂಟಿ, ಜಸ್ಟ್ ಟ್ರಸ್ಟ್ ಮೀ. ರಿಷಿನ ನಾನು ಕರ್ಕೊಂಬರ್ತೀನಿ. ಥ್ಯಾಂಕ್ ಯು. क्या वो
ದನಿ ಅಂತೂ ಕೇಳಿಸ್ಕೊಳಕ್ಕಾಗಲ್ಲ. ಕೆಮ್ಮಾದ್ರೂ ಕೇಳಿಸ್ಕೊತೀವಿ. ಕೆಮ್ಮಣ್ಣ, ಕೆಮ್ಮು. ಆಹಾ ಆಹಾ, ಏನು ಯಾಕೆ ಹಾಗೆ ನೋಡ್ತಿದ್ಯಾ? ಓ, ಈ ಹಿಂಸೆಗಿಂತ ಸಾವೇ ವಾಸಿ ಅಂತ ಯೋಚನೆ ಮಾಡ್ತಿದ್ಯಾ ತಾನೇ ನೀನು? ಅದು ಹೇಗಾಗುತ್ತೆ ಸದಾನಂದ ಬ್ರದರ್? ನಿನ್ನನ್ನು ಇಷ್ಟು ಬೇಗ ನಾನು ಸಾಯಿಸ್ಬಿಟ್ರೆ ನಾನು ನನ್ನ ಬೇಳೆ ಹೇಗೆ ಬೇಯಿಸ್ಕೊಳ್ಳಿ? ಒಲೆಗೆ ಹಾಕೋ ಸೌದೆ ಕೊಳ್ಳಿ ಎರಡೂ ನೀನೆ. ಅದು ಅಲ್ಲದೆ ನೀನು ಮುಂದೆ ಇನ್ನೂ ಏನೇನು ನೋಡಬೇಕಾಗಿದೆ ಗೊತ್ತಿದೆಯಾ ನಿನಗೆ? ಒಂಥರ ಹೇಳಬೇಕು ಅಂದರೆ ನೀನು ನನಗೆ ಸೂಪರ್ ಪಾರ್ಟ್ನರ್. ಅಲ್ಲ, ನಾನು ಏನೇ ಮಾಡಬೇಕಾದ್ರೂ ನಿನ್ಗೆ ಹೇಳ್ಬಿಟ್ಟೆ ಮಾಡ್ತೀನಿ ತಾನೇ ಅಣ್ಣ? ಹೇಳು. ಅಯ್ಯೋ, ಏ ಮುದ್ಕ, ನೀನು ಹಾಗೆ ನನ್ನ ನೋಡಬೇಡ. ನೀನು ಹಾಗೆ ನೋಡಿದ್ರೆ ಬರೋ ಲಾಭ ಇಲ್ಲ, ನಾನೊಬ್ಬಳೇ ಬಳಸ್ಕೊತಾ ಇದ್ದೀನಿ ಅಂತ ಅನಿಸ್ಬಿಡತ್ತೆ. ಆದರೆ ನನಗಿನ್ನೂ ಯಾವ ಲಾಭನೂ ಸಿಕ್ಕಿಲ್ಲ ಮುದ್ಕ. ಈಗ ನಿನ್ನನ್ನು ಬಳಸ್ಕೊಂಡು ಆಸ್ತಿ ಹೊಡಿತೀನಲ್ಲ, ಆಗಬೇಕಾದ್ರೆ ನಿನಗೆ ಹೊಸ ವೀಲ್ ಚೇರ್ ಕೊಡಿಸ್ತೀನಿ. ಓಕೆ? ನಿನ್ನ ಸೊಸೆ ಮತ್ತು ನಿನ್ನ ನಿಜವಾದ ಮೊಮ್ಮಗಳ ಸಾವನ್ನ ನೀನು ನಿನ್ನ ಕಣ್ಣಾರೆ ನೋಡಬೇಕು ಮುದುಕ. ನಿನ್ನನ್ನ ಇಲ್ಲಿ ಹಿಡಿದಿಟ್ಟಿದ್ದೀನಿ ಎಂದ ಮಾತ್ರಕ್ಕೆ ನಾನು ಅವ್ರನ್ನ ಹುಡುಕೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಮಾತ್ರ ತಿಳ್ಕೋಬೇಡ. 18 ವರ್ಷ ನಾನು ಅವರನ್ನ ಹುಡುಕಿದ್ದೀನಿ ಕಣ ಮುದುಕ. ಈಗ 2 ವರ್ಷ, ಇನ್ನು 2 ವರ್ಷ ನನ್ನ ಕೈಲಿ ಹುಡುಕಕ್ಕಾಗಲ್ವಾ? ಹುಡುಕ್ತೀನಿ, ಸಿಕ್ಕೇ ಸಿಗ್ತಾರೆ. ಅವರ ಸಾವು ಹುಟ್ಟದಾಗ್ಲೇ ನನ್ನ ಕೈಯಲ್ಲಿ ಅಂತ ಬರೆದಾಗಿದೆ. ಎಷ್ಟು ವರ್ಷದ್ದು ಒಟ್ಟಿಗೆ ಸೇರಿಸಿ ಲೆಕ್ಕ ಚುತ್ತ ಮಾಡ್ತೀನಿ. ಓ ಕರೆಕ್ಟ್, ನಾನು ನಿನಗೆ ಹೇಳೋದನ್ನೇ ಮರ್ತಿದ್ದೆ ಅಣ್ಣ. ನಿನ್ನನ್ನು ಕಿಡ್ನಾಪ್ ಮಾಡಿರೋದು ನಾನಲ್ಲ, ತಾರಾ ಅಂತ ಮನೆಯಲ್ಲಿ ಎಲ್ರಿಗೂ ಅನುಮಾನ ಬರೋ ಹಾಗೆ ನಾನು ಮಾಡಿದ್ದೀನಿ. ಮನೇಲಿ ಅಷ್ಟೇ ಇಲ್ಲ, ಹೊರಗಡೆ ಯಾರೂ ನನ್ನ ಬಗ್ಗೆ ಅನುಮಾನ ಪಡೋದಿಲ್ಲ. ಇನ್ನು ನಿನಗೆ ಮಾತು ಬರೋವರೆಗೂ ನನ್ನನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಇನ್ನು ನಿನ್ನನ್ನು ಹುಡುಕೋದಂತೂ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಹೆಂಗೆ? ಸಾಧ್ಯ ಇದೆ ಕಾಮಿನಿ. ನನ್ನ ಮನಸ್ಸು ಹೇಳ್ತಾ ಇದೆ. ನಾನು ನಂಬಿರೋ ದೇವಿ ಹೇಳ್ತಾ ಇದ್ದಾಳೆ, ನನ್ನ ಉಳಿಸೋವಳು ಕಮಲಿನೇ ಅಂತ. ಅವಳು ಬಂದೇ ಬರ್ತಾಳೆ. ಎಲ್ಲಿದ್ಯಾ ಕಮಲಿ? ಬೇಗ ಬಾಮ್ಮ, ನನ್ನನ್ನ ಇವಳಿಂದ ಬಿಡಿಸು, ಇಲ್ಲಿಂದ ಕರ್ಕೊಂಡು ಹೋಗು.
ಏನು? ನಾನು ಹೇಳ್ತೀನಿ ಅಂದೆ. ಕಮ್ಲಿ, ನನ್ನ ಮಾತಾಗ ಜಿದ್ದಿ ಕೊಡ್ಬೇಕು ಅಂತ ಇಂಥ ತೀರ್ಮಾನಕ್ಕೆ ಬರಬೇಡವಿ. ಎಲ್ರಿಗೂ ಅಂತ ಅದೃಷ್ಟ ಸಿಗಕ್ಕಿಲ್ಲ. ರಿಷಿ ಸರ್ನ ನೋಡಿದ್ರೆ ನನಗೂ ಪಾಪ ಅನ್ನಿಸ್ತೈತೆ. ಆದ್ರೆ ಈಗ ನಿಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಆಗೈತ್ ಕಮ್ಲಿ. ನೀವು ಮನ್ಸು ಮಾಡಿದ್ರೆ ಖುಷಿಯಾಗಿ ಬದುಕ್ಬೋದು. ದಯವಿಟ್ಟು ಇನ್ನೊಂದ್ಕಿತ ಯೋಚನೆ ಮಾಡಿ ನೋಡವಿ.